ಹಾಯ್ ಫ್ರೆಂಡ್ಸ್, ಸಾವಿರಾರು ವರ್ಷಗಳ ಹಿಂದೆ ಭೂಮಿ ರೂಪುಗೊಳ್ಳುತ್ತದೆ. ಹಲವಾರು ವರ್ಷಗಳು ಕಳೆದ ನಂತರ ತಂಪಾದ ವಾತಾವರಣ ಭೂಮಿಯ ಮೇಲೆ ನಿರ್ಮಾಣವಾಗುತ್ತದೆ. ನಂತರ ಸೂಕ್ಷ್ಮ ಜೀವಿಗಳು, ಜಲಚರಗಳು ಹಾಗೂ ಸಾಕಷ್ಟು ಜೀವಿಗಳು ಭೂಮಿಯ ಮೇಲೆ ಹುಟ್ಟುತ್ತವೆ. ಆದರೆ ನಂತರ ಕಾಲದಲ್ಲಿ ಬಂದ ವಾತಾವರಣದ ಬದಲಾವಣೆಗಳಿಂದ ಕೆಲವು ಜೀವಿಗಳು ಬದುಕಿಗಾಗಿ ಹೋರಾಡಿ ಉಳಿದವು. ಇನ್ನೂ ಕೆಲವು ಜೀವಿಗಳು ಅಂತರಿಸಿ ಹೋದವು. ಆದರೆ ಒಂದು ಕಾಲದಲ್ಲಿ ಭೂಮಿಯನ್ನು ಆಳಿದ ಅತ್ಯಂತ ಅಪಾಯಕಾರಿ ಜೀವಿಗಳು ಈಗ ಇದ್ದಿದ್ರೆ ಅವುಗಳು ಹೇಗೆ ಇರ್ತಿದ್ವು? ಅವುಗಳು ಮನುಷ್ಯರನ್ನು ಭೂಮಿಯ ಮೇಲೆ ಬದುಕಲು ಬಿಡುತ್ತಿದ್ದವ? ಅಂತಹದ್ದೇ ಕೆಲವು ಅತ್ಯಂತ ಭಯಾನಕ ಜೀವಿಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಆನ್ ಮಾಡಿ. ಈ ರೀತಿ ಮಾಡೋದ್ರಿಂದ ಚಾನಲ್ನಲ್ಲಿ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತವೆ. ಇನ್ನು ಮತ್ತಿನ್ಯಾಕೆ ತಡ, ವಿಡಿಯೋ ಶುರು ಮಾಡೋಣ ಬನ್ನಿ. ಭೂಮಿಯ ಮೇಲಿದ್ದ ಅತ್ಯಂತ ಅಪಾಯಕಾರಿ ಭಯಾನಕವಾದ ಜೀವಿಗಳು ಎಂದರೆ ಮೊದಲನೆಯದ್ದು ಜಿಗಾಂಟೋಪಿಥಿಕಸ್. ಗಾಡ್ಜಿಲ್ಲಾ, ಕಿಂಗ್ ಕಾಂಗ್ ಇವೆಲ್ಲ ಹಾಲಿವುಡ್ ಸಿನಿಮಾನ ನಾವೆಲ್ಲ ನೋಡೇ ಇರ್ತೀವಿ. ಅದರಲ್ಲಿ ದೈತ್ಯ ಚಿಂಪಾಂಜಿಯನ್ನು ನಾವು ನೋಡಿರ್ತೀವಿ. ಇದೇ ರೀತಿಯಲ್ಲಿಯೇ ಈ ಜಿಗಾಂಟೋಪಿಥಿಕಸ್ ಇದ್ದಿದ್ದು. ಇದು ಜಗತ್ತಿನಲ್ಲೇ ಅತಿ ದೊಡ್ಡ ವಾನರ ಜಾತಿಯಾಗಿತ್ತು. ಸುಮಾರು ಲಕ್ಷ ವರ್ಷಗಳ ಹಿಂದೆಯೇ ಮಾನವರ ಜೊತೆಗೂ ಇದು ಬದುಕಿತ್ತು. ಸ್ವಭಾವದಲ್ಲಿ ಶಾಂತವಾಗಿದ್ದರೂ ಸಹ ಯಾರಾದರೂ ಅದರ ತಂಟೆಗೆ ಬಂದರೆ ತನ್ನ ನಿಜವಾದ ಮುಖವನ್ನು ತೋರಿಸುತ್ತಿತ್ತು. ಇನ್ನು ಈ ಜೀವಿಗಳು ಕೆಲವು ಸಾವಿರ ವರ್ಷಗಳ ನಂತರ ಅವು ಅಂತರಿಸಿ ಹೋದವು. ಎರಡನೆಯದ್ದು ಮೊಸಾಸೌರಸ್. ಇದು ಮೊಸಳೆ ಹಾಗೂ ಹಾವಿನ ರೀತಿಯಲ್ಲಿರುವ ಅತ್ಯಂತ ಭಯಾನಕ ಸಮುದ್ರ ಜೀವಿಯಾಗಿದೆ. ಇದು ಸುಮಾರು 60 ಅಡಿಗಿಂತ ಹೆಚ್ಚು ಉದ್ದ ಇರುತ್ತವೆ. ಯಾವುದೇ ಜೀವಿಯನ್ನಾದರೂ ಸಹ ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಈ ಮೊಸಾಸೌರಸ್ ಜೀವಿಗೆ ಇದೆ. ಇನ್ನು ಈ ಜೀವಿಯು ಡೈನೋಸಾರ್ ಕಾಲದಲ್ಲಿಯೇ ಅಂತರಿಸಿ ಹೋದವು. ಮೂರನೆಯದ್ದು ಮೆಗಲಾಡಾನ್. ಶಾರ್ಕ್ಗಳು ಅಪಾಯಕಾರಿ ಎಂದು ನಮಗೆಲ್ಲ ಗೊತ್ತಿದೆ. ಈಗಲೂ ಸಹ ಶಾರ್ಕ್ ಅಂದ ತಕ್ಷಣ ಜನರು ಭಯಪಡುತ್ತಾರೆ. ಆದರೆ ಇಷ್ಟು ಚಿಕ್ಕ ಶಾರ್ಕ್ ನಮ್ಮನ್ನು ಭಯಪಡಿಸುತ್ತದೆ. 1000 ಕೋಟಿ ವರ್ಷಗಳ ಹಿಂದೆ ಅದಕ್ಕಿಂತ 4 ಪಟ್ಟು ದೊಡ್ಡ ಶಾರ್ಕ್ ಜಾತಿ ಇತ್ತು, ಅದೇ ಮೆಗಾಲಾಡಾನ್. ಆ ಕಾಲದಲ್ಲಿ ಇದು ಅತಿ ದೊಡ್ಡ ಸಮುದ್ರ ಮೀನಾಗಿತ್ತು. ಆದರೆ ಕಾಲದ ವಾತಾವರಣದ ಬದಲಾವಣೆಯಿಂದ ಇವು ಅಂತರಿಸಿ ಹೋದವು. ನಾಲ್ಕನೆಯದ್ದು ಟೈಟಾನೋಬೋವಾ. ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ. ಅನಕೊಂಡ, ಪೈಥಾನ್ಗಳನ್ನು ನಾವು ದೊಡ್ಡ ಸರ್ಪಜಾತಿ ಎಂದು ತಿಳಿದುಕೊಳ್ಳುತ್ತೇವೆ. ಆದರೆ ಕೋಟ್ಯಾಂತರ ವರ್ಷಗಳ ಹಿಂದೆ ಬದುಕಿದ್ದ ಈ ಟೈಟಾನೋಬೋವಾ ಹಾವು ಇವೆಲ್ಲದಕ್ಕಿಂತ ದೊಡ್ಡ ಹಾವಾಗಿವೆ. ಅನಕೊಂಡ 20 ಅಡಿ ಬೆಳೆದರೆ ಟೈಟಾನೋಬೋವಾ ಹಾವು 60ರಿಂದ 80 ಅಡಿವರೆಗೂ ಬೆಳೆಯುತ್ತವೆ. ಇನ್ನು ಈ ಹಾವು ಎಷ್ಟು ಭಯಾನಕ ಅಂದರೆ ಯಾವುದೇ ಸಣ್ಣ ಜೀವಿಯಾದರೂ ಸಹ ಅದನ್ನು ತಿಂದು ತೇಗುವ ಸಾಮರ್ಥ್ಯ ಇದಕ್ಕೆ ಇತ್ತು. ಸುಮಾರು ಲಕ್ಷ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಜೀವಿಸಿದ್ದ ಈ ಹಾವಿನ ಜಾತಿ ಆಹಾರ ಸಿಗದೆ ಕಾಲಕ್ರಮೇಣ ಅಂತರಿಸಿ ಹೋಯಿತು. ಐದನೆಯದ್ದು ಹೆಲಿಕಾರ್ಪಿಯನ್. ಇದು ವಿಚಿತ್ರ ದೊಡ್ಡ ಆಕಾರದ ಮೀನಾಗಿದೆ. ಇದರ ಬಾಯಿಯ ಮೇಲ ದವಡೆಯಲ್ಲಿ ದಂತಗಳೇ ಇಲ್ಲ. ಆದರೆ ಕೆಲ ದವಡೆಯಲ್ಲಿ ಬ್ಲೇಡ್ ರೀತಿಯ ಆಕಾರದಲ್ಲಿ ಹಲ್ಲುಗಳು ಇವೆ. ಅದರ ಸಹಾಯದಿಂದಲೇ ಈ ಮೀನು ಚಿಕ್ಕ ಬೇಟೆಯನ್ನು ಕ್ಷಣಾರ್ಧದಲ್ಲಿ ಕತ್ತರಿಸಿ ತಿಂದುಬಿಡುತ್ತದೆ. ಸುಮಾರು ವರ್ಷಗಳ ಹಿಂದೆಯೇ ಈ ಜಾತಿಯ ಮೀನುಗಳು ಸಂಪೂರ್ಣವಾಗಿ ಅಂತರಿಸಿತು. ಆರನೆಯದ್ದು ಮೆಗಾ ಕ್ರೊಕೊಡೈಲ್. ಈಗ ನಾವು ನೋಡುವ ಮೊಸಳೆಗಳು ಸಾಮಾನ್ಯ ಗಾತ್ರದಲ್ಲಿ ಇವೆ. ಆದರೆ ಸುಮಾರು 1000 ವರ್ಷಗಳ ಹಿಂದೆ ನಮ್ಮ ಊಹೆಗೂ ಸಿಗದಷ್ಟು ದೊಡ್ಡ ಮೊಸಳೆಗಳು ಭೂಮಿಯ ಮೇಲೆ ಇದ್ದವು. ಇತ್ತೀಚೆಗೆ ದೊರೆತ ಅದರ ಅಸ್ಥಿಪಂಜರಗಳ ಆಕಾರ ನೋಡಿ ವಿಜ್ಞಾನಿಗಳೇ ಬೆಚ್ಚಿಬಿದ್ದಿದ್ದಾರೆ. ಅವು ಡೈನೋಸಾರ್ಗಳಿಗಿಂತಲೂ ದೊಡ್ಡ ಮೊಸಳೆ ಜಾತಿಯವು ಎಂದು ವಿಜ್ಞಾನಿಗಳ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಇವೂ ಸಹ ಡೈನೋಸಾರ್ಗಳು ನಾಶವಾದ ಬಳಿಕ ಕೆಲ ಸಾವಿರ ವರ್ಷಗಳ ನಂತರ ಆಹಾರ ಸಿಗದೆ ಇವೂ ಸಹ ಅಂತರಿಸಿ ಹೋದವು. ಏಳನೆಯದ್ದು ಟೈರೆಕ್ಸ್. ಭೂಮಿಯಲ್ಲಿ ಬದುಕಿದ್ದ ಅತ್ಯಂತ ಕ್ರೂರ ಜೀವಿ ಇದು. ಇದರ ದವಡೆಗಳು ಬಲವಾದವು. ಟೈರೆಕ್ಸ್ ತನ್ನ ಬಲೆಗೆ ಸಿಕ್ಕ ಜೀವಿಗಳನ್ನು ಕ್ಷಣಾರ್ಧದಲ್ಲಿ ನುಂಗು ಬಿಡುತ್ತಿತ್ತು. ಅಷ್ಟೊಂದು ಭಯಾನಕ ಈ ಪ್ರಾಣಿ. ಆದರೆ ನಂತರ ಕಾಲದಲ್ಲಿ ಇವೂ ಸಹ ಅಳಿದು ಹೋದವು. ಇವೇ ಸ್ನೇಹಿತರೆ ನಮಗೆ ತಿಳಿದ ಅತ್ಯಂತ ಭಯಾನಕ ಅಪಾಯಕಾರಿ ಪ್ರಾಣಿಗಳು. ಇವಕ್ಕಿಂತಲೂ ಹೆಚ್ಚು ಭಯಾನಕ ಜೀವಿಗಳು ನಮಗೆ ತಿಳಿಯದೇನೆ ನಾಶವಾಗಿರಬಹುದು. ಹಾಗೂ ಮನುಷ್ಯನ ಕಣ್ಣಿಗೆ ಕಾಣದೆಯೇ ಎಷ್ಟೊಂದು ಜೀವಿಗಳು ಹುಟ್ಟಿ ಅಳಿದು ಹೋಗಿರಬಹುದು. ಇನ್ನು ವಿಜ್ಞಾನಿಗಳು ಹೇಳುವ ಪ್ರಕಾರ
ಈಗಲೂ ಸಹ ಮನುಷ್ಯನಿಗೆ ಕಾಣದ ಭಯಾನಕ ಜೀವಿಗಳು ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತವೆ.